ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾತ್ಯಾದಿ ವರವೇಶ ವರಪ್ರದಂ. ಯಾವ್ದಾಯ್ತು ನಿನ್ನೆ ವಿಶ್ವಸ್ಥಿತಿ ಒಳಗೆ ಎಷ್ಟು ನಾಲ್ಕಾಯ್ತು. ಮೊದಲು ಮಹಾಲಕ್ಷ್ಮಿ ಮಹಿಮೆ ಹೇಳಿದ್ರು, ಆಮೇಲೆ ಮಹಾಲಕ್ಷ್ಮಿಯನ್ನು ಆಶ್ರಯಿಸಿ ಬ್ರಹ್ಮಾದಿಗಳೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಆ ಧರ್ಮಾರ್ಥ ಎಲ್ಲವನ್ನೂ ಕೂಡ ಮಹಾಲಕ್ಷ್ಮಿ ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಋಷಿಮುನಿಗಳೆಲ್ಲ ಕೂಡ ನಿಶ್ಚಿಂತೆಯಾಗಿ ಇವತ್ತು ದೇವ್ರ ಧ್ಯಾನ ಮಾಡಿಕೊಂಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು ಅಂತ. ಅವರಿಗೆ ದೇವ್ರು ಬೇಕು. ಯಾವ್ದು ಹೌದು, ಎಲ್ಲ ಕಡೆ ಇದೆ. ಯಾವುದೇ ವಿಷಯ ಬಂದ್ರು ಅದು ಪ್ರಮೇಯ ಮುಂಬತ್ ಪ್ರಮೇಯ ಎಲ್ಲ ಕಡೆ ಇರ್ಲೇಬೇಕು, ಹೈಲೈಟ್ ಆಗ್ಬೇಕಷ್ಟೆ. ಮುಂದೆ ಬ್ರಹ್ಮದೇವ ಸೃಷ್ಟಿ ಆಯ್ತು ನಿನ್ನೆ. ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಖಿಲಂ ವಿದಧಾತಿ ಧಾತ ಹಿರಿಯತ್ಕರಾಕ್ಷ ಬಲವ ತ್ಯಜಿತಂ ನಾಮ. ಇಡೀ ವಿಶ್ವವನ್ನು ಮಾಡ್ತಾರೆ, ಎಷ್ಟು ವೆರೈಟಿ ಏನೋ ಮಾಡ್ತಾರೆ, ಚಿತ್ರವಿದ್ಯ ಸೃಷ್ಟಿ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಅನುಗ್ರಹ ಬೇಕೇ ಬೇಕು ಅವರಿಗೆ. ಅವರಿಗೆ ನೇರ ಅನುಗ್ರಹ ಬೇಕೇ ಬೇಕು. ಮೂರನೇ ಎಂದೂ ಬೈಪಾಸ್ ಮಾಡಕ್ ಬರೋದಿಲ್ಲ. ಶೇಷಾಹಿ ವೈರಿ. ಆಮೇಲೆ ರುದ್ರದೇವರು ಏನ್ ಮಾಡ್ತಾರೆ, ಇದು ಸೃಷ್ಟಿಗೆ ಆಪೋಸಿಟ್ ಲಯ. ಫಸ್ಟ್ ಅದನ್ನ ಹೇಳ್ಬಿಡ್ತಾರೆ. ಅದು ಸೃಷ್ಟಿಗೆ ಲಯ ಕ್ರಮ ಅಲ್ಲ. ಆಕ್ಚುಲಿ ಗರುಡ ಶೇಷ ಮೂರು ದಿನದಲ್ಲಿ ಯಾರು ಶ್ರೇಷ್ಠ? ಗರುಡ ಆಮೇಲೆ ಶೇಷ ಇಬ್ಬರು ಪೂರ್ತಿ ಸಮ. ಇವ್ರು ಸ್ವಲ್ಪ ಮುಂದೆ ಆಗ್ತಾರಾದ್ರೆ ಸ್ವಲ್ಪ ಕಡಿಮೆ. ಫಸ್ಟ್ ಇವ್ರದ್ದು ಹೇಳ್ಬಿಡ್ತಾರೆ. ಯಾತಕ್ಕೆ ಅಂದ್ರೆ ಸೃಷ್ಟಿ ಆದ್ಮೇಲೆ ಇಮಿಡಿಯೇಟ್ ಕನೆಕ್ಟ್ ಆಗೋದು ಯಾವ್ದು ನಮಗೆ ಲಯ ಆದ್ರಿಂದ ಅದು ಹೇಳ್ತಾರೆ. ಈಕ್ವಲ್ಲೇ ಸ್ವಲ್ಪ ವಾಯುದೇವರು ಬ್ರಹ್ಮದೇವರು ಈಕ್ವಲ್ಲೇ, ಇವ್ರು ಮುಂದೆ ಬ್ರಹ್ಮದೇವರು ಆಗ್ತಾರೆ. ಆದ್ರಿಂದ ಒಂದು ಸ್ಟೆಪ್ ಏನಿದೆ, 4 ಗುಣ ಕಡಿಮೆ. ಅದು ಎಂಥದ್ದು ಸ್ವರೂಪಕ್ಕೆ ಅಫೆಕ್ಟ್ ಆಗೋದಿಲ್ಲ. ಬಚ್ಚೋ ಪೋಸ್ಟ್ ಅಷ್ಟೇ. ಅದೇ ಪದ ಅಂದ್ರೆ ಒಂದೇ ಪೋಸ್ಟ್. ಬಚ್ಚ ಪೋಸ್ಟ್ ಇದೆ. ಇನ್ಚಾರ್ಜ್ ಬರ್ತಿದ್ದಾನೆ, ಇವನಿಲ್ಲ. ಇಬ್ಬರು ಪೊಲೀಸ್ ಅವತ್ತಿನ ಮಟ್ಟಿಗೆ ಸುಪೀರಿಯರ್, ಆ ಮಟ್ಟಿಗೆ ಇರ್ತಾರೆ. ಇದು ಹಾಗಲ್ಲ. ಇವ್ರು ರುದ್ರದೇವರು ಹಾಗೇನೆ. ಅದಕ್ಕೆ ಚಕ್ರ ಉಗ್ರದಿ ಏನ್ ಮಾಡ್ತಾರ ಅವರು? ಚಕ್ರ ಉಗ್ರದೀದಿ ಇವನ್ನೇ ಆಗಿದೆ ಶ್ಲೋಕ. ಉಗ್ರದೀದಿ ಯಾರು? ಸೂರ್ಯ. ಹಿಮಾಕರ ಆಪೋಸಿಟ್. ಹಿಮಾಕರ ಅಂತ ಹೇಳಿದ್ರೆ ಹಿಮಗೆ ಆಕಾರ ಒಂದರ್ಥ, ಅಥವಾ ಆಕರಗಳು. ಕರ ಅಂದ್ರೆ ಕಿರಣಗಳು, ತಣ್ಣನೆಯ ಕಿರಣ. ತಂಗದಿರ ಅಂತ ಕನ್ನಡದಲ್ಲಿ ಏನಂತ ಕರೀತಾರ ಅದನ್ನ? ತಂಗದಿರ ಅಂದ್ರೆ ತಂಪಾದ ಕಿರಣ ಹೊಂದಿದ್ರು ಅಂತ. ಶಕ್ರೋ ಹಿಮಾಕರ ಸೂರ್ಯ ಸೋನು ಪೂರ್ವಂ ನಿಹತ್ಯ ನಿಖಿಲಂ ಯಥಪಾಂಗಲೇಶಂ ಆಶ್ರಿತ್ಯ ಎಲ್ಲದನ್ನು ಕೊಂದು ಹಾಕಿಬಿಡ್ತಾರೆ, ಕುಣಿದಾಡಿ ಬಿಡ್ತಾರೆ. ಪ್ರಕಟೋರು ಶಕ್ತಿ, ತಾವು ಪೂರ್ಣ ಶಕ್ತಿಯನ್ನು ವಿನಿಯೋಗ ಮಾಡ್ತಾರೆ. ಹಿರಿಯತ್ಕರಾಕ್ಷ ಬಲವ ತ್ಯಜಿತಂ ನಾಮ ನೃತ್ಯತಿ, ನರ್ತನ ಮಾಡ್ತಾರೆ. ಯಾಕೆ? ದೇವರು ಕೆಲಸ ಮುಗಿಸ್ಬಿಟ್ಟಾಗ, ದೇವರು ಕೊಟ್ಟ ಕೆಲಸ ಮುಗಿಸ್ಬಿಟ್ಟಾಗ ಖುಷಿಯಿಂದ ಬರ್ತಾರಲ್ಲ ಹಾಗೆ. ಆದ್ರಿಂದ ರುದ್ರದೇವರಿಗೆ ಆಶ್ರಿತ್ಯ ನೃತ್ಯತೆ ಅಂತ ಹೇಳಿದ್ಮೇಲೆ ಅವರಿಗೆ ಪಾಪ ಬಂತ? ಪಾಪ ಬರಲಿಲ್ಲ. ಯಾಕೆ? ಎನ್ಕೌಂಟರ್ ಮಾಡಿದ್ರೆ ಪೊಲೀಸಿಗೆ ಪಾಪ ಇಲ್ಲ, ಎನ್ಕೌಂಟರ್ ಅಲ್ಲಿ ಪಾಪ ಇಲ್ಲ. ಅವ್ರಿಗೆ ಅವಾರ್ಡ್ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ. ಬಲ್ಡ್ರು ಬೇರೆ, ಎನ್ಕೌಂಟರ್ ಬೇರೆ. ಅವ್ರು ಎನ್ಕೌಂಟರ್ ಹೊಡಿತಾರ, ಅದ್ರಿಂದ ಏನಿಲ್ಲ ಅವರಿಗೆ. ಮತ್ತೆ ಹ್ಯಾಂಗ್ ಮಾಡೋರು, ಹ್ಯಾಂಗ್ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಆರ್ಡರ್ ಇದೆ, ಆರ್ಡರ್ ಅಲ್ಲಿ ಹ್ಯಾಂಗ್ ಮಾಡಾಗಿಲ್ಲ. ಇಷ್ಟು ಅದೇ ಮಹಾಲಕ್ಷ್ಮಿ ಅನುಗ್ರಹ ಇದೆ, ನಾರಾಯಣ ಅನುಗ್ರಹ ಇದೆ. ಅವ್ರು ಕೊಲ್ತಾರ, ಅದ್ರಿಂದ ಏನಲ್ಲ ಅದು ಅಲ್ಲಿ ಪಾಪ ಆಗೋದೇ ಇಲ್ಲ. ಬಹಳ ಮುಖ್ಯ. ಇಲ್ಲ ವೃದ್ಧರಿಗೆ ಎಷ್ಟು ಪಾಪ ಬರುತ್ತೆ, ಯಾಕಾದ್ರೆ ಏನಾಗ್ತಿರ್ತಾರೆ. ಇವನಿಗೆ ಪಾಪ ಜಾಸ್ತಿ ಆಗುತ್ತೆ ಹೊರತು ಅವ್ರಿಗೆ ಪಾಪ ಇಲ್ಲ. ಚಕ್ರೋ ಹಿಮಾಕರ ಸೂರ್ಯ ಸೂರು ಪೂರ್ವಂ ನಿಹತ್ಯ ನಿಖಿಲಂ ಯಥಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ಕಟಾಕ್ಷ ಬಲವ ತ್ಯಜಿತಂ ನಾಮ. ಏನೋ ಮಾಡ್ಬಿಟ್ಟೆ ಅಂದ್ರೆ ಆರ್ಡರ್ ತೋರಿಸ್ತಾರೆ. ಏನು ಹೌದಾ ಸರಿ ಅಂತ ಹೋಗ್ಬಿಟ್ಟು ಅದಕ್ಕೆ ನೃತ್ಯತಿ. ಈಗ ಶೇಷದೇವರೊಡನೆ ಮಾಡ್ತಾರೆ. ತತ್ಪಾದ ಪಂಕಜ ಮಹಾ ಹರತಾ ಮಮಾಪ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿ ರಂಧ್ಯ ಸುರ ಇರುತು ರಾಪಾಂ ಹಿರಿಯತ್ಕಟಾಕ್ಷ ಬಲವ ತ್ಯಜಿತಂ ನಮಾಮಿ. ಶೇಷದೇವರು ಎಂಥವರು ಅಂದ್ರೆ ತತ್ಪಾದ ಪಂಕಜ ಮಹಾ ಆಸನತಾ ಮಮಾಪ. ಪರಮಾತ್ಮನ ಪಾದ ಕಮಲದ ಪೀಠ ಆಗಿದ್ದಾರೆ. ಧರ್ಮ ಕೂತಿರ್ತಾರೆ, ಕಾಲ್ ತಕ್ಷಣ ಕೆಳಗಿಳಿತಾರೆ, ಪಾದ ಪೀಠ ಆಯ್ತದ. ಆ ರೀತಿ ಅದನ್ನು ಮಲಗ್ತಾರೆ. ಆ ರೀತಿ ಶೇಷದೇವರಿದ್ದಾರೆ. ಸಾಮಾನ್ಯನಾದ್ರು ಎಷ್ಟು ದೊಡ್ಡ ಪೋಸ್ಟ್ ಇದ್ದಾಗಲೇ ಅಷ್ಟು ಕ್ಲೋಸ್ ಇದ್ದಾರೆ. ತತ್ಪಾದ ಪಂಕಜ ಮಹಾಸನತಾ ಮಮಾಪ ಶರ್ವಾದಿ ವಂದ್ಯ ಚರಣ. ಯಾರು ಶೇಷದೇವರು? ಯಾರು? ಶರ್ವಾದಿಗಳಿಂದ ವಂದ್ಯ ಚರಣ. ಶರ್ವ ಅಂದ್ರೆ ಯಾರು? ರುದ್ರದೇವರು. ಶರ್ವಾದಿ ವಂದ್ಯ ಚರಣ, ರುದ್ರಾದಿ ದೇವತೆಗಳಿಂದ ಪೂಜಿತ ಪಾದರು. ಇದು ಸರಿಯಾಗಿ ಗಮನಿಸ್ಬೇಕಾದ್ರೆ. ಮುಂದೆ ಏನ್ ಮಾಡ್ತಾರ ಅವರು? ಆಶ್ರಿತ್ಯ ನಾಗಪತಿ ರನ್ಯ ಸುರೈರ್ ದುರಾಪ.
ಅವ್ರಿಗೆಲ್ಲ ಸಿಕ್ಕ ಜಾಗ ಎಂತಂದ್ರೆ ಬೇರೆ ದೇವತೆಗಳಿಗೂ ಸಿಗೋದಿಲ್ಲ. ಈಗ ಒತ್ತು ತಿಳ್ಕೋಬೇಕು, ಈ ಶೇಷ ಪದವಿನೂ ಬೇರೆ ದೇವತೆಗಳು ಸಿಗೋದಿಲ್ಲ. ಕಂಡವ್ರು ವಿಷ್ಣು ಆಗಿರ್ತಾರೆ ಹಾಗಿದ್ರೆ, ಗೊತ್ತಾಯ್ತಾ? ಶೇಷ ಪದವಿನೇ ಸಿಗೋದಿಲ್ಲ. ಅದು ಯಾರಿಗೆ ಸಿಗುತ್ತದೋ ಆ ಪದವಿಗೆ ಯೋಗ್ಯರಾದವರಿಗೆ ಮಾತ್ರ, ಬೇರೆಯವರಿಗೆ ಸಿಗೋದಿಲ್ಲ. ಬ್ರಹ್ಮ ಪದವಿ ಋಷಿಗಳಿಗೆ ಮಾತ್ರ. ಅದೇ ಆಗೋ ಇದುಕೊಂಡು ಬೇರೆಯವರಿಗೆ ಸಿಗೋ ಅನ್ಯ ಸುರೈರ್ ದುರಾಪ. ಇನ್ನು ಉಳಿದೋ ಯೋಚನೆ ಮಾಡಿ ಬಿಟ್ಬಿಡಿ, ದೇವತೆಗಳಿಗೂ ಯೋಚನೆ ಮಾಡಾಗಿಲ್ಲ. ನಹುಷ ಇಂದ್ರ ಪದವಿಯನ್ನು ಕೂತ್ಕೊಂಡ, ಸ್ವಲ್ಪ ಮ್ಯಾನೇಜ್ಮೆಂಟ್ ಇತ್ತು, ಕೂತ್ಕೊಂಡು ಆಗ್ತಿತ್ತು. ಫುಲ್ ಕ್ಲೇಮ್ ಮಾಡಕ್ ಹೋದ, ಕೆಳಗೆ ಆದ್ರೆ ಆ ಬೆನಿಫಿಟ್ ಇಲ್ಲ. ನಹುಷ ಸಾಮಾನ್ಯನಲ್ಲ, ಚಕ್ರವರ್ತಿಗಳು ಸಾಲಿ ಸೇರ್ತಾರೆ, ಆದ್ರೂ ಕೂಡ ಅದಕ್ಕೆ ಅರ್ಹ ಅಲ್ಲ. ಅದರಿಂದ ಏನಾಯ್ತು, ಕೆಳಗೆ ಬಿಡ್ಬೇಕಾಯ್ತು. ಬರೀ ಅದು ಲಿಮಿಟ್ ಸರಿಯಾಗಿದ್ರೆ ಪ್ರಾಬ್ಲಮ್ ಬರುತ್ತೆ. ಅಹಂಕಾರ ಪಟ್ಟಿದ್ದಕ್ಕೆ ಕೆಳಗೆ ಬಿಡ್ಬೇಕು. ಹೇಳಿದ್ರು ಲಕ್ಷ್ಮೀ ನಾರಾಯಣ ಎಲ್ಲಿ ನಾರಾಯಣ ಅಂತ ಹೇಳ್ತೀವೋ ಲಕ್ಷ್ಮೀ ನಾರಾಯಣ ಇರ್ಲೇಬೇಕು. ಗೊತ್ತಾಯ್ತು? ಅವ್ರಿಬ್ರಲ್ಲಿ ಅಭಿಪ್ರಾಯ ಭೇದ ಇಲ್ಲ. ನಾನು ಕೇಳಿದೆ ನೀವೇ ಕೊಟ್ಟರೆ ಆಗಲ್ಲ, ಅವ್ರು ಕೇಳೋದಿಲ್ಲ. ಅದರಿಂದ ಸತ್ಯ ಬರೋದಿಲ್ಲ. ಮತ್ತಿಬ್ಬರಲ್ಲಿ ಕೂಡ ಪೂರ್ತಿ ಹೊಂದಾಣಿಕೆ ಇರೋದ್ರಿಂದ ಅದ ಹೆಸರು ಮಧ್ಯೆ ಮಧ್ಯೆ ಹೇಳೋದಿಲ್ಲ. ಗೊತ್ತಾಯ್ತಾ? ಮನೆ ಬರ್ರಿ ಅಂತ ಕರೆದಾಗ ಯಜಮಾನ ಕರೆದ್ರೆ ಮುಗಿದೋಯ್ತು. ನಾನು ಕೇಳಿದೆ ಅವ್ರವ್ರ ಜಗಳಕ್ಕೆ ಇಬ್ಬರು ಪಡಾಗಿಲ್ಲ, ಹೋಗೋ ಅಲ್ಲಿ ಜಗಳ ಇರಲಿಲ್ಲ. ಯಾಕಂದ್ರೆ ಇಬ್ಬರು ಪೂರ್ಣ ಯಾವ ದೋಷಗಳಿಲ್ಲ ಅಂತ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಮತ್ತೆ ಮತ್ತೆ ಏನ್ ಹೇಳ್ಬೇಕಾಗಿಲ್ಲ, ನಾವು ಲಕ್ಷ್ಮಿ ಅಂತ ಸೇರಿಸ್ಬೇಕಾಗಿಲ್ಲ. ಬಟ್ ಅನುಸಂಧಾನ ಇರಬೇಕು ಅಂತ ಏನ್ ಹೇಳ್ತಾ ಇದ್ದ. ಬಾಯಲ್ಲಿ ಹೇಳದೆ ಹೋದ್ ಕೂಡ ಏನ್ ಹೇಳ್ಬೇಕು. ಉದಾಹರಣೆ ನಮಗೆ ಕೆಲವು ಪದ್ಧತಿ ಇರುತ್ತೆ. ಏನೇ ಮಾತಾಡಿದ್ರು ದೇವ್ರ ದಯ, ದೇವರ ಇಚ್ಛೆ, ಹರಿದ್ರು ಹೇಳ್ತಾನೆ ಇರ್ತಾರೆ. ಕೆಲವ್ರು ಹೇಳೋದಿಲ್ಲ. ಗೊತ್ತಾಯ್ತಾ? ಬಹಳ ತಿಳಿದವ್ರು ಕೆಲವ್ರು ಹೇಳೋದಿಲ್ಲ. ಇವ್ರು ಮಾತೆತ್ತಿದ್ ಹೇಳ್ತಿರ್ತಾರೆ. ದೇವ್ರ ದಯ ಬಂದೆ, ದೇವ್ರ ದಯ ಹೊರಟೆ ಇದೆ, ಮಾತೆತ್ತರೆ ಹೇಳ್ತಾ ಇರ್ತಾರೆ. ಕೆಲವರು ಸುಳ್ಳು ನಾಟಕ ಕೆಲವು ಬಿಟ್ಬಿಡಿ, ಅದು ಇಗ್ನೋರ್ ಮಾಡಿ. ಕೆಲವು ಅನುಸಂಧಾನ ಹಾಗಿರುತ್ತೆ. ಕೆಲವರು ಬಾಯಲ್ಲಿ ಏನು ಹೇಳೋದೇ ಇಲ್ಲ, ಮನಸ್ಸೊಳಗೆ ಪೂರ್ತಿ ಇಟ್ಕೊಂಡಿದ್ದಾರೆ ಹಾಗೆ. ಗೊತ್ತಾಯ್ತಾ? ಇದು ಇನ್ನೂ ಗ್ರೇಟ್ ಇದೆ. ಅಲ್ಲಿ ಬಾಯಲ್ಲಿ ಹೇಳ್ಬಿಟ್ಟು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ಬೋದು. ಇವ್ರು ಹಾಗಲ್ಲ, ಬಾಯಲ್ಲಿ ಹೇಳಿ ನಿಮಗೆಲ್ಲ ಹಾಗೆ ಕೇಳಬೇಕು. ದೇವರ ಅನುಗ್ರಹ. ಇವತ್ತು ಉದಾಹರಣೆಗೆ ಒಬ್ಬ ಟ್ರಾನ್ಸ್ಫರ್ ಮಾಡ್ತಾರ, ನಮ್ಮ ಬಾಸ್. ಏನ್ ಸರ್ ಮೇಲೆ ಪ್ರೊಫೆಷನ್ ಕೊಟ್ಟಿದ್ದಾರೆ ಅಂತ ಕೇಳ್ತೀವಿ ಹೋಗಿವರೆಗೆ, ತಲೆ ನಿನಗೆ ಆದ್ರೆ ಹೋಗುತ್ತೆ. ಐದಾರು ಮಾಡೋದಿಲ್ಲ. ಅರ್ಥ ಆಯ್ತಾ? ಅದು ಆಬ್ವಿಯಸ್ ಅಂತೀವಲ್ಲ, ತಿಳಿತಾ ಇದೆ. ಸೊ ಲಕ್ಷ್ಮೀ ದೇವಿಯ ರೋಲ್ ಇಲ್ಲದೆ ಏನ್ ಕೆಲಸನೂ ಆಗೋದಿಲ್ಲ. ಪ್ರಕೃತಿ ಅಧಿಪತಿಯವರು, ಜಗದಂಬ, ಜಗತ್ತಿನ ತಾಯಿ. ಶಿವರಾತ್ಮ ವಿಶ್ವಾಧಿಪತಿ. ಅವ್ರು ಏನೇ ನಡೆದ್ರು, ಇವತ್ತು ನಡೆದ್ರು ಕೂಡ ಗೊತ್ತಾಯ್ತಾ? ನಿಮ್ಗೆ ಗೊತ್ತಿಲ್ಲ, ಕಾಲೇಜಲ್ಲಿ ಎಲ್ಲ ಪ್ರಿನ್ಸಿಪಲ್ ಆಗಿರ್ತೀವಿ, ವರ್ಷದೆಲ್ಲ ನ್ಯೂಸ್ ಪೇಪರ್ ಬಂದಿರುತ್ತೆ. ಅದನ್ನ ಡಿಸ್ಪೋಸ್ ಆಫ್ ಮಾಡ್ಬೇಕು. ಗೊತ್ತಾಯ್ತಾ? ಸುಮ್ಮನೆ ಮಾಡಾಗಿಲ್ಲ. ಟೆಂಡರ್ ಕರಿಬೇಕಾದ್ರೆ ಮತ್ತೆ ಬರ್ತಾರೆ, ಅವ್ರು ಬರ್ಬೇಕು, ಅಲ್ಲಿರ್ಬೇಕು, ರೆಕಾರ್ಡ್ ಆಗ್ಬೇಕು, ಅದು ಸಾಕ್ಷ್ಯಗಳಿರ್ಬೇಕು. ಬಂದ ದುಡ್ಡು ಎಷ್ಟು ಬರ್ತದೋ ಅಷ್ಟು ಕ್ರೆಡಿಟ್ ಮಾಡ್ಬೇಕು. ಅದು ಮಾರಿ ದುಡ್ಡು ಸೇರಿಸ್ಬೇಕಂತೆ. ಅಷ್ಟು ಜವಾಬ್ದಾರಿ ಇರುತ್ತೆ. ಅದು ಬಿಗಿ ಹೇಗೋ ಆಗಿಲ್ಲ. ನ್ಯೂಸ್ ಪೇಪರ್ ಓದ್ಬಿಟ್ಟು ನಾವೆಲ್ಲೋ ಇಟ್ಬಿಡ್ತೀವಿ, ಇಡಾಗಿಲ್ಲ ಅಲ್ಲಿ, ಸೇಫ್ ಆಗಿರ್ಬೇಕು. ಅದು ಒಯ್ದ್ಬಿಡ್ತಾರೆ, ಇರೋದಿಲ್ಲ ಅಲ್ಲಿ. ಅದು ಪದ್ಧತಿ ಪ್ರಕಾರ ಏನದು ಇರ್ಬೇಕು. ಅವ್ರು ಸರಿಯಾಗಿ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ. ಸರಿ, ಅಷ್ಟು ಪೇಪರ್ ಇಷ್ಟೇ ಬರ್ಬೇಕಲ್ಲ, ಯಾಕೆ ಒಂದು ಕಡಿಮೆ ಆಯ್ತು ಅಂತ ಕೇಳೋದು ಬೇಕಾರೆ. ಗೊತ್ತಾಯ್ತಾ? ಸಣ್ಣ ವಿಷಯ ಅಂತ ಯಾರು ಕೇಳೋಕ್ ಹೋಗೋದಿಲ್ಲ. ಅದು ಅಡ್ಡು ತಗೊಂಡ್ಬಿಡ್ತಾರೆ. ಅಷ್ಟು ನಿಯಮ ಅದಕ್ಕೆ. ಎಲ್ಲ ಸಿಸ್ಟಮ್ ನಡೆದಿದೆ ಅಂತ ಅಂಡರ್ಸ್ಟುಡ್ ಆಗ್ಲೇಬೇಕು. ಪ್ರತಿಯೊಂದು ಕೂಡ ಪೈ ಟು ಪೈ ಇದಾದ. ಒಂದು ಪೈ ಟ್ಯಾಲಿ ಆಗ್ಲಿಲ್ಲ ಅಂತ ತಿಳ್ಕೊಂಡ್ರೆ, 10 ರೂಪಾಯಿ ಟ್ಯಾಲಿ ಆಗದೆ ಹೋದ್ರೆ ಒದ್ದಾಡ್ತಿರ್ತಾರ ಅವ್ರ ಪಾಪ. ಇಲ್ಲಿ ಹ್ಯಾಗ್ ಮಿಸ್ ಆಯ್ತು ತೋರಿಸ್ಬೇಕು. ಈ ಜೇಬಿನಿಂದ ಹಾಕಾಗಿಲ್ಲ, ಅದನ್ನ ಕಡಿಮೆ ಆಯ್ತು ಅಂತ ಹಾಕಾಗಿಲ್ಲ, ಅಲ್ಲೇ ತೋರಿಸ್ಬೇಕು. ನೀವು ಎಲ್ಲ ತಪ್ಪು ಮಾಡಿದ್ದೀರಿ ಅಂತ. ಇದೆಲ್ಲ ನಿಯಮ ಯಾತಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಅಂಡರ್ಸ್ಟುಡ್. ಮತ್ತೆ ಮತ್ತೆ ಹೇಳ್ತಾ ಕೇಳಕ್ ಹೋಗ್ಬಾರ್ದು. ಅಗ್ನಿ, ವಾಯು, ಸೂರ್ಯ, ವಸು, ಇಂದ್ರ, ಬೃಹಸ್ಪತಿ, ವರುಣ ಶ್ರೀ ಸೂಕ್ತ, ಅಂಬಣಿ ಸೂಕ್ತದಲ್ಲಿ ಬರುತ್ತೆ. ಎಲ್ಲ ಹೇಳಿದ್ದಾರೆ. ಅದು ಸೇರಿಸಿ ಅದು ವಿವರಣೆ ಇದೆ. ನೀನ್ ಹೇಳಿಲ್ಲ. ಅಂಬಣಿ ಸೂಕ್ತ ಭಾಷ್ಯ ಇದೆ. ಆಚಾರ್ಯ ಬರೀತಾರೆ 7ನೇ ಅಧ್ಯಾಯ ದ್ವಾದಶೋತ್ತರ ಅಂದ್ರೆ ಅಂಬಣಿ ಶ್ಲೋಕ ರೂಪದ ಭಾಷ್ಯ. ಪರಮಾತ್ಮ ಪರದ ಇಬ್ಬರಿಗೂ ಅನ್ವಯ. ಪರಮಾತ್ಮಕ್ಕೆ ಬರುತ್ತೆ. ಅದು ಬೇರೆ. ಎಲ್ಲ ಮುಖ್ಯಾರ್ಥ ಪರಮಾತ್ಮ ಬರದೆ ಯಾವ್ದು ಬರದೆ, ಎಲ್ಲ ದೇವ್ರ ಪರ ಆಗ್ತದೆ. ಆ ಕ್ರಮ ಬೇರೆ. ಆ ಕ್ರಮ ದುರ್ಯೋಧನ ಅಂದ್ರೆ ಪರಮಾತ್ಮ ಪರ ಅರ್ಥ ಮಾಡ್ಬೇಕು. ಅವಾಗ ಕತೆ ಬೇರೆ ಆಗ್ಬಿಡುತ್ತೆ. ಈ ಕತೆ ಅಲ್ಲ, ಎಲ್ಲ ದೇವರ ಹೆಸರುಗಳು, ನಾಮಾವಳಿ, ವಿಷ್ಣು ನಾಮಾವಳಿ, ಅದು ಬೇರೆ. ಅದು ಎಲ್ಲರಿಗೂ ಅರ್ಥ ಮಾಡಕ್ ಬರೋದಿಲ್ಲ. ಏನಾಗ್ಬೇಕಾದ್ರೆ ಅದು ಯೋಗ್ಯತೆ ಭಾರಿ ಜಾಸ್ತಿ ಇರ್ಬೇಕು. ಕೇಳೋರಿಗೂ ಇರ್ಬೇಕು, ಹೇಳೋರಿಗೂ ಇರ್ಬೇಕು. ಇದೊಂದು ಕನ್ಫ್ಯೂಷನ್ ಆಗುತ್ತೆ. ಅದು ಇಲ್ಲಿ ತಾತ್ಪರ್ಯ ಏನು ಅಂದ್ರೆ, ಪರಮಾತ್ಮನ ಪಾದಪೀಠವಾಗಿರ್ತಕ್ಕಂಥ ದೊಡ್ಡ ಒಂದು ಹಿರಿಮೆಯನ್ನ ರುದ್ರದೇವರು ಏನ್ ಮಾಡಿದ್ದಾರೆ, ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹದಿಂದ ಪಡೆದಿದ್ದಾರೆ. ಅವ್ರು ಸಾಮಾನ್ಯರಲ್ಲ. ಶರ್ವಾದಿ ವಂದ್ಯ ಚರಣ, ರುದ್ರಾದಿ ದೇವತೆಗಳಿಂದ ಪೂಜ್ಯ ಪಾದರವ. ಅಂಥವ್ರಿಗೂ ಏನ್ ಬೇಕು? ಲಕ್ಷ್ಮಿ ಅನುಗ್ರಹ ಬೇಕು. ಅವ್ರಿಗೆ ನಾರಾಯಣ ಅನುಗ್ರಹ ಬೇಕು. ಮತ್ತೆ ಎಲ್ಲರಿಗೂ ಕೊಡೋದಿಲ್ಲ ಅದನ್ನ. ನಾಗವ ಅನ್ಯ ಸ್ವರೇ ದುರಾಪ.
ಬೇರೆ ದೇವತೆಗಳು ಸಿಗೋದಿಲ್ಲ ಅಂತ ಪೋಸ್ಟ್. ಅಂತ ಶ್ರೇಷ್ಠ ದೇವರನ್ನ ಇವರು ಸೃಷ್ಟಿಯಾದಿಗಳನ್ನ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ, ನಿಯಮನ ಮಾಡ್ತಾರೆ. ಎಷ್ಟು ದೊಡ್ಡವರು ಲಕ್ಷ್ಮಿ, ಅವರಿಗೆ ನಾರಾಯಣ ಎಷ್ಟು ದೊಡ್ಡವರು ಅಂತ ಅರ್ಥ ಮಾಡ್ಕೊಳ್ಳೋದು ಇರ್ಬೇಕು. ಇದೆಲ್ಲ ಕೇಳಿದ ಮೇಲೆ ಏನಾಗತ್ತೆ ನಮಗೆ ಬೇರೆ ಮತಗಳಲ್ಲಿ ಎಷ್ಟು ವಿರುದ್ಧ ಚಿಂತನೆ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲೊಂದು ಪ್ರಾಬ್ಲಮ್ ಇದೆ, ಗಮನಿಸ್ಬೇಕಾಗಿ. ಯಾವ್ದಿದೆ ಗೊತ್ತಾ? ಶರ್ವಾದಿ ವಂದ್ಯ ಚರಣ ಅನ್ನೋ ಪದ ಇದೆ. ಈಗ ಬ್ರಹ್ಮದೇವರ ಬಗ್ಗೆ ಹೇಳ್ಬೇಕಾದ್ರೆ ವಾಯು ವಂದ್ಯ ಚರಣ ಅಂತ ಹೇಳಿಲ್ಲ, ನೆನಪಿದೆ ಆಯ್ತಾ? ಇಬ್ರು ಸಹ ಮುಂದೆ ಬರ್ತಾರೆ. ಶ್ರೇಷ್ಠದೇವರು ಮುಂದೆ ಇಬ್ಬರು ಆಗ್ತಾರೆ, ರುದ್ರದೇವರು ಶ್ರೇಷ್ಠದೇವರು ಆಗ್ತಾರೆ. ಆದ್ರೆ ಪದ ಸೇರಿಸಿ ಶರ್ವಾದಿ ವಂದ್ಯ ಚರಣ ಅಂತ ಕರೀತಾರೆ. ಇದು ಯಾತಕ್ಕೆ ಅರ್ಥ ಆಯ್ತಾ? ಸೂಕ್ಷ್ಮ ವಿಚಾರ. ಅದಕ್ಕೆ ರುದ್ರದೇವರು ಶ್ರೇಷ್ಠದೇವರ ಒಳಗಿರುತ್ತ ದೇವರ ಆರಾಧನೆ ಮಾಡಬೇಕು ಅಂತ ವಿಧಿ ಇದೆ. ವಾಯುದೇವರಿಗೆ ವಿಧಿ ಇಲ್ಲ, ಡೈರೆಕ್ಟ್ ದೇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಶ್ರೇಷ್ಠ ರುದ್ರದೇವರು ಹಾಗಲ್ಲ, ಶ್ರೇಷ್ಠ ದೇವಸ್ಥ ದೇವರಿಂದನೇ ಬಂದು ತಗೊಳ್ಬೇಕು. ಅದು ವ್ಯತ್ಯಾಸ ಇರೋದು ತೋರಿಸ್ತಾ ಇದ್ದಾರೆ. ಇದೆಲ್ಲ ಆಚಾರ್ಯ ಇಲ್ಲಿ ಬರೋದಿಲ್ಲ, ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಅದು ಸೇರಿಸ್ಕೋಬೇಕು, ಯಾಕಂದ್ರೆ ಸೇರಿಸಿದೆ ಅದು. ಅವಾಗ ಏನಾಗುತ್ತೆ, ಇಲ್ಲ ಗೊಂದಲ ಬರ್ತಿದೆ. ಹಾಗಿದ್ರೆ ಅಲ್ಲಿ ವಾಯು ವಂದ್ಯ ಚರಣ ಸೇರ್ಬೇಕಾಗಿದ್ರೆ ಪ್ರಾಣಾದಿ ವಂದ್ಯ ಚರಣ ಅಂತ ಬ್ರಹ್ಮದೇವ್ರು ಯಾಕೆ ಹೇಳಲಿಲ್ಲ, ಇವ್ರು ಯಾಕೆ ಹೇಳಿದ್ರು? ಮತ್ತಿಬ್ಬರು ಸಮ ಅಲ್ಲ ಅಂತ ಆಗುತ್ತೆ. ಒಂದೇ ಅಂದ್ಮೇಲೆ ಸಮ ಹೌದು, ಆದ್ರೂ ನಮಸ್ಕಾರ ಮಾಡೋದು, ಅವರಿಂದ ಅನುಮತಿ ತಗೋಬೇಕು. ವಿಶೇಷ ಅವ್ರ ವಿಶೇಷ ಇದೆ, ಅದಕ್ಕೆ ಅರ್ಥ ಮಾತಾಡಿದ್ದಾರೆ. ಅದಕ್ಕೆಲ್ಲ ಕೊಟ್ಟಿದೆ, ಅಲ್ಲ ಪುಸ್ತಕದಲ್ಲೆಲ್ಲ ಇದೆ. ಅದಾದ್ಮೇಲೆ ಈ ಕೊನೆಯ ಶ್ಲೋಕ, ನಾಗಾರಿ ಉಗ್ರ ಫಲ ಪೌರುಷಾಪ ವಿಷ್ಣೋ ಮಹತ್ವ ಮುತ್ತವಜವೋ ಯದ ಪಾಂಗಲೇಶ ಆಚೈತ್ಯ ಚಕ್ರಮುಖ ದೇವಗಣೈರಚಿಂತ್ಯಂ ಶ್ರೀರ್ಯಕಟಾಕ್ಷ ಬಲವ ತ್ಯಜಿತಂ ನಾಮಾಮಿ. ಇದಿತ್ತು ಗರುಡ ಪದವಿ. ಗರುಡದೇವರಂಥವರು ಅಂದ್ರೆ ನಾಗಾರಿ. ನಾಗಾರಿ ಅಂದ್ರೆ ನಾಗಗಳಿಗೆ ವಿರುದ್ಧ, ನಾಗಗಳಿಗೆ ವಿರುದ್ಧ. ಆತ ಉಗ್ರ ಬಲ ಪೌರುಷ, ಉಗ್ರವತ್ ಬಲ. ಉಗ್ರ ಅಂತ ರುದ್ರದೇವರು, ಅವರಂತೆ ಬಲ ಪೌರುಷವಂತವರು. ಅವ್ರ ಪೌರುಷ ಕೇಳಿರ್ತೇವೆ ನಾವು. ಅಶ್ವತ್ಥಾಮ ರೂಪ ಲಯ ಮಾಡ್ತಾರೆ ಎಲ್ಲ ಗೊತ್ತಿದೆ. ಗರುಡಶೇಷ ರುದ್ರದೇವರು ಮೂರು ಸಮ ಆದ್ರೂ ಕೂಡ ಲಯ ಕಾರ್ಯ ರುದ್ರದೇವರೇ ಕೊಟ್ಟಿದ್ದಾರೆ. ಇವರಿಬ್ಬರು ಲಯ ಕಾರ್ಯದಲ್ಲಿ ರೋಲ್ ಇಲ್ಲ, ಗೊತ್ತಾಯ್ತಾ? ಅದು ವಿಶೇಷ. ಸಮರಾಗಿದ್ರು ಕೂಡ ಕೆಲವು ಇಬ್ರು ಸಮಾಜ ಪೋಸ್ಟಲ್ಲಿ ಇದ್ದಾಗ ಫೈಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ, ಇನ್ನೊಬ್ರು ಕೈ ಹಾಕಾಗಿಲ್ಲ. ಇಬ್ರು ಎಲ್ಲ ಕಂಟ್ರೋಲ್ ಮಾಡೋದ್ರೆ ಡಿಫೆನ್ಸ್ ಚಾರ್ಜ್ ಇಲ್ಲದವ್ರು ಉಪಯೋಗ ಇಲ್ಲ. ಆ ತರ ಇರ್ತಾರೆ. ನಾಗಾರಿ ರುದ್ರ ಫಲ ಪೌರುಷ ಆಪ ವಿಷ್ಣೋಹೋ ವಾಹತ್ವ. ವಾಹತ್ವ ಅಂದ್ರೆ ವಾಹನತ್ವ. ಗರುಡ ವಾಹನ ಕೃಷ್ಣ. ಗರುಡ ವಾಹನನಾಗಬೇಕಾದ್ರೆ ಸಾಮಾನ್ಯ ಥಿಂಗ್ ಎಲ್ಲದು. ನಾಗಾರಿ ರುದ್ರ ಬಲ ಪೌರುಷ. ನಾಗಾರಿ ಎಲ್ಲಾ ನಾಗಗಳಿಗೂ ಶತ್ರು, ನಾಗರಾಜ ಶ್ರೇಷ್ಠದೇವರು ಬಿಟ್ಟು. ಉಗ್ರ ಬಲ ಪೌರುಷ, ಭಾರಿ ಫಲ ಪೌರುಷ, ಫಲ ಇದೆ, ಪೌರುಷ ಇದೆ ಅಂತ ದೊಡ್ಡ ವ್ಯಕ್ತಿಯವರು. ಆದ್ರೆ ಇನ್ನೆಂಥದ್ದು ಅಂದ್ರೆ ಚಕ್ರಮುಖ ದೇವಗಣೇ ರಚಿತ್ಯ. ಇಂದ್ರಾದಿ ದೇವತೆಗಳು ಈ ಪದವಿಯನ್ನು ಇಮ್ಯಾಜಿನ್ ಮಾಡಕ್ಕೂ ಬರೋದಿಲ್ಲ, ಅಷ್ಟು ದೊಡ್ಡ ಪದವಿ. ಇಂದ್ರಾದಿ ದೇವತೆಗಳು ಈ ಪದವಿಯನ್ನ ಇಮ್ಯಾಜಿನ್ ಮಾಡಕ್ಕೂ ಸಾಧ್ಯ ಇಲ್ಲ ಅಂತ ಪದವಿ ಹೊಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ. ಅವರಿಗೆ ಬರ್ಲಿಕ್ಕೆ ಏನು ಕಾರಣ? ಕೃಪಾ ಕಟಾಕ್ಷ. ಇಷ್ಟೇ ನಾವು ಪ್ರತಿಯೊಂದು ಬಗ್ಗೆ ಅನುಸಂಧಾನ ಮಾಡ್ಬೇಕು ನಾವೀಗ. ಅದೇನೇ ಕೆಲಸ ಮಾಡಿದ್ರು ಕೂಡ ಏನ್ ಮಾಡಿ, ನಮ್ಮ ತತ್ವ ದೇವತೆಗಳೆಲ್ಲ ಬರ್ತಾರೆ. ಫಸ್ಟ್ ಪ್ರಾಣದೇವರು ಪ್ರಧಾನವಾಗಿ ಬರ್ತಾರೆ, ಆಮೇಲೆ ಉಳಿದವ್ರ ಮೇಲ್ ದೇವತೆಗಳೆಲ್ಲ ಬರ್ಬೇಕು, ಲಕ್ಷ್ಮೀನಾರಾಯಣರು ಬರ್ಲೇಬೇಕು. ಅಷ್ಟೆಲ್ಲ ಅನುಸಂಧಾನ ಶಾರ್ಟ ಮಾಡೋದು, ಬಿಡಾಗಿಲ್ಲ. ಬರೀ ನಾರಾಯಣ ಕಂಟ್ರೋಲ್ ನಾವಿಲ್ಲ, ಇವರೆಲ್ಲ ಮೇಲೆಯವರೆಲ್ಲ ಇದ್ದಾರೆ, ಚಿಂತನೆ ಮಾಡ್ಬೇಕು. ಹಾಗೆ ಮಾಡಿದ್ರೆ ಪೂರ್ತಿ ಪುಣ್ಯ ಬರುತ್ತೆ. ಇದ್ರ ಪುಣ್ಯ ಪೂರ್ತಿ ಬರೋದೇ ತೋರ್ಸಕ್ ತೋರಿಸಿದ. ಏನು ಗೊತ್ತಾಗ್ಲಿಲ್ಲ ಏನ? ಹೌದೌದು. ನಾಗ ಶತ್ರು ಅಂತ ಹೇಳಿದ್ರೆ ನಾಗಗಳಿಗೆ ಶತ್ರು, ಶ್ರೇಷ್ಠದೇವರಿಗೆ ಶತ್ರು ಅಲ್ಲ. ಗರುಡ ಉದಾಹರಣೆಗೆ ಡಾಕ್ಟರ್ ರೋಗಗಳ ಶತ್ರು ಅಂದ್ರೆ ಗುಣ ಮಿತ್ರ ಆಗ್ಬಿಟ್ರೆ ಗೋವಿಂದ, ರೋಗ ಜಾಸ್ತಿ ಆಗ್ಬಿಡುತ್ತೆ. ಉಷ್ಣ ಶೀತ ಇದೆ ಈಗ. ಶೀತಕ್ಕೆ ಉಷ್ಣ ಶತ್ರು, ಹೌದಲ್ಲ? ಉಷ್ಣಕ್ಕೆ ಶೀತ ಶತ್ರು ಆಗ್ಲೇಬೇಕು. ಆ ಪವನ್ ಹೇಳ್ತಿದ್ದಾರಷ್ಟೇ. ವಿರೋಧ ಮಾಡ್ತಾರೆ, ಜಗಳ ಮಾಡ್ತಾರೆ ಎಲ್ಲ. ಗರುಡದೇವರು ಶ್ರೇಷ್ಠದೇವರು ಜಗಳ ಆಗತ್ತಾ? ಎಂದೆಂದೂ ಆಗೋದಿಲ್ಲ, ದೋಷ ಇಲ್ಲ ಅದರಿಂದ. ಬಟ್ ಉಳಿದವರಿಗೆ ಬೇರೆ ನಾಗರಿದ್ದಾರಲ್ಲ, ಅವರು ಗಲಾಟೆ ಮಾಡ್ಬೋದು, ಅವರಿಗೆ ಅಷ್ಟು ಜ್ಞಾನ ಇರೋದಿಲ್ಲ. ಅದರಿಂದ ಇವರಿಬ್ಬರಲ್ಲಿ ಏನೂ ಇಲ್ಲ. ಅದರಲ್ಲಿ ಗರುಡ ಶ್ರೇಷ್ಠ ಅವತಾರದಲ್ಲಿ ಕೂಡ ಜಗಳಾಗ ಪ್ರಸಂಗ ಬಂದಿಲ್ಲ. ಯಾಕೆ ನಾಗಪಾಶದಿಂದ ಕಟ್ಟಿದಾಗ ಗರುಡ ಬಂದು ಬಿಡಿಸಿದ ಕಥೆ ಇದೆ. ಎಲ್ಲಿ? ರಾಮಾಯಣದಲ್ಲಿ ಬಂದಿದೆ. ವಿರೋಧ ಇಲ್ಲ ಅವ್ರಿಗೆ, ಹಾಗಿಲ್ಲ. ಗೊತ್ತಾಯ್ತಾ? ಅದು ಇವರಿಗೂ ವಿರೋಧ ಇದೆ, ರುದ್ರದೇವರಿಗೂ ಇವ್ರಿಗೂ ವಿರೋಧ, ಗರುಡಗೆ ವಿರೋಧ ಇದೆ. ಎಲ್ಲೆಡೆ ನೋಡಂತೆ ಎಲ್ಲಿದೆ ರುದ್ರ ಗರುಡದೇವರಿಗೂ? ಕೃಷ್ಣ ಪಾರಿಜಾತ ಹರಣ ಕಾಲ ಹೋಗಿದ್ದ ಕಾಲಕ್ಕೆ
ಅವರೆಲ್ಲ ಇಂದ್ರನ ಸಪೋರ್ಟ್ ಕೊಟ್ಟು ಯುದ್ಧಕ್ಕೆ ಬರ್ತಾರೆ ರುದ್ರದೇವರು. ಆಗ ಇವ್ರು ಏನ್ ಮಾಡ್ತಾರೆ, ಎತ್ತಿ ಬಿಟ್ಟು ಆ ಕಡೆ ಹಾಕ್ಬಿಡ್ತಾರೆ. ಯಾರನ್ನ? ರುದ್ರದೇವರು, ಗರುಡದೇವರು. ಆದ್ರಿಂದ ಅಂತ ಪ್ರಸಂಗ ಇದೆ. ಅದು ಯಾವಾಗ್ಲಲ್ಲ, ಎಲ್ಲ ಕ್ವಚಿತ್ ಅಷ್ಟೇ, ಯಾವಾಗ್ಲಲ್ಲ. ಇಲ್ಲಿ ಗುರು ದೇಶದಲ್ಲಿ ಯಾವಾಗ ಗರುಡ ಶ್ರೇಷ್ಠ ಅಂದ್ರೆ ಗರುಡ ಆ ಕಡೆ, ಇಲ್ಲೆಲ್ಲ ಎಲ್ಲ ಕಡೆ ವಿರೋಧನೆ. ಗರುಡ ಪಕ್ಷ ಬೇರೆ, ಗರುಡ ರಾಜ ಬೇರೆ. ಏನ ಹ ಏನ ಹ ಹ ಹೆದರ್ತಾ ಇರ್ಲಿಲ್ಲ. ಎಲ್ಲ ಗರುಡನಿಗೆ ಹೆದರ್ತಿದ್ದ. ಆ ಮಡು ಇತ್ತಲ್ಲ, ಅಲ್ಲಿ ಮಾತ್ರ ಸೇಫ್ ಆತ. ಯಾಕೆ ಹೇಳಿ ಸೌಕರ್ಯಗಳ ಶಾಪ ಇತ್ತು, ಗರುಡನಿಗೆ ಬರಬಾರ್ದು ಅಂತ. ಅದು ಸೇಫ್ ಇತ್ತು. ಅದೇ ರೀತಿ ಇನ್ನೊಬ್ರು ಅಂತ ಸೇಫ್ಟಿ ಜಾಗ ಇಟ್ಕೊಂಡಿರ್ತಾರೆ. ಯಾರು ಹೇಳಿ ನೋಡೋಣ ಅಂತ ಗೊತ್ತ, ನೆನಪಾಗತ್ತ? ಇನ್ನೊಬ್ರು ಸುಗ್ರೀವನಿಗೆ ಎಲ್ಲಿ ಋಷಭ ಪರ್ವತದಲ್ಲಿ ಮಾತ್ರ, ಅಲ್ಲಿ ಬತಕಗಳ ಶಾಪ ಇತ್ತು. ಇಲ್ಲಿ ಸೌಕರ್ಯಗಳ ಶಾಪ, ಬತಕಗಳ ಶಾಪ. ಅಲ್ಲಿಗೆ ಯಾರು ಬರಾಗಿಲ್ಲ? ವಾಲಿ ಬರಾಗಿಲ್ಲ, ದೊಡ್ಡ ವಾಲಿ ಬರಾಗಿಲ್ಲ. ಬಂದ್ರೆ ಏನಾಗ್ತಿತ್ತು? ಅಪಾಯ. ಋಷಭದ ಗೌರವ ಕೊಡೋಕೆ ಬರ್ತಿರ್ಲಿಲ್ಲ. ಅದು ಬಂದು ಶಾಸ್ತ್ರಾಗಿ ಉಟ್ಕೊಂಡಿದ್ರು. ಆದಷ್ಟು ಇವತ್ತು ವ್ಯಾಕ್ಸಿನ್ ಯಾಕೆಂದ್ರೆ ಬರಲ್ಲ ಅಂತಾರಲ್ಲ, ಆ ತರ ವ್ಯಾಕ್ಸಿನ್ ಹಾಕ್ಸ್ಬಿಟ್ಟು ಖುಷಿಯಿಂದ ಇರ್ತಾರಲ್ಲ, ಆ ತರ ಅದಾಗಿತ್ತು. ಬಟ್ ಏನಾಯ್ತು ಈಗ, ಉತ್ತಮ ಇರಿವು ಬೇಕು ಅಂತ ಹೇಳಿದ ಮೇಲೆ ಗುರು ದೇವತೆಗಳು ಸಿಗೋದಿಲ್ಲ ಅಂತ ಹೇಳಿದ್ರಿಂದ ಇದೆಲ್ಲ ತಿಳಿದಿರ್ಬೇಕ. ದೇವತೆಗಳಿಗೂ ಕೂಡ ತಮ್ಮಗಿಂತ ಸೋತ್ತಮ ದೇವತೆಗಳ ಓಟ್ ಸಿಗೋದಿಲ್ಲ. ಏನೇ ಮಾಡೋದು ಸಿಗೋದಿಲ್ಲ ಅಲ್ಲ, ಆ ಎಫರ್ಟ್ಸ್ಗೆ ಪನಿಷ್ಮೆಂಟ್ ಬೇರೆ ಇದೆ. ಎಫರ್ಟ್ಸ್ ಪನಿಷ್ಮೆಂಟ್ ಆಗ್ತಾರೆ, ಗೊತ್ತಾಯ್ತಾ? ಯಾಕೆ ಮಾಂಡವರಿಗೆ ಏನಾಯ್ತು? ಚೂರು ಸವತೋಡೆ, ಗೌತಮರಿಗೆ ಎಪ್ಪಜಿತಿ ಆಯ್ತು. ಅದು ಪ್ರಸಂಗ ನರ್ಷನಿಗೆ ಕೆಳಗೆ ಹಾಕಿದ್ರು. ಆದ್ರಿಂದ ಎಫರ್ಟ್ ಯೋಚನೆ ಮಾಡೋದು ಅಪರಾಧನೆ. ಅದು ಬತ್ತಿ ಹೇಳ್ತಾರೆ. ಇದು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಇವರ ಪದವಿನ ನೆನ್ಪಿಟ್ಕೊಳ್ಳಿ, ಶೇಷ ಪದವಿನ ನಾವ್ಯಾರು ಇಷ್ಟಪಡೋದಲ್ಲ. ಇಂದ್ರದೇವರು ಇಷ್ಟಪಟ್ಟರು ಕೂಡ ಡೇಂಜರ್ ಅವ್ರಿಗೆ. ಇಂದ್ರದೇವರು ಇಷ್ಟಪಟ್ಟರು ಕೂಡ ಅವ್ರು ಯಾರು? ಮೂರ್ ಲೋಕದ ರಾಜ, ಅವ್ರ ಮೇಲಿದ್ದಾರೆ, ಇಷ್ಟಪಡಾಗಿಲ್ಲ ಅವ್ರು. ಅರ್ಥ ಆಯ್ತಾ? ಇದು ನಿಯಮ. ABCDಗಳೆಲ್ಲ ನಾನು ಆ ಬ್ರಹ್ಮಾಶ್ರಮ ಕಡೆಗೆ ಏನಾಗ್ತದಾಗ ಸಾಧ್ಯ. ಹೌದು, ಎರಡೂ ಇದೆ ಅಂತ ಹೇಳಿದ್ದಾರೆ. ಮುಂದೆ ನೋಡಿ, ಈಗ ಕೊನೆಯದೀಗ ಹೀಗೆ ಎಂದೇ ಗರುಡ ವಂದ್ಯತ್ವ, ಶೇಷ ವಂದ್ಯತ್ವ, ಬ್ರಹ್ಮ ವಂದ್ಯತ್ವ, ರುದ್ರ ವಂದ್ಯತ್ವ, ಮತ್ತೆ ಸರ್ವ ವಂದ್ಯತ್ವ. ಇದ್ರ ಮೇಲೆ ಲಕ್ಷ್ಮೀದೇವಿ, ಅವರಿಂದ ಪೂಜ್ಯತ್ವ ಲಕ್ಷ್ಮೀದೇವಿಗೆ, ಅವರಿಂದ ವಂದ್ಯತ್ವ ನಾರಾಯಣ. ವಂದ್ಯಂ ಇದಿಷ್ಟು ವ್ಯಾಖ್ಯಾನ. ವಂದ್ಯಂ ಇವರೆಲ್ಲರಿಂದ ವಂದ್ಯ ಆಗಿರೋದ್ರಿಂದ ಹರಿ ಸರ್ವೋತ್ತಮ ಅಂತ. ಒಬ್ಬರಿಲ್ದ ಹೋಗಿದ್ರು ಕೂಡ ಅವ್ರಿಗೆ ಎಸ್ಕೇಪ್ ಆಗಿಬಿಡುತ್ತೆ. ಹಾಗಾಗಿಲ್ಲ, ದೊಡ್ಡವ್ರು ಬರಲೇಬೇಕು. ಇಷ್ಟು ಹೇಳಿ ಸ್ತೋತ್ರ ಏನ್ ಪ್ರತಿ ಶ್ಲೋಕಕ್ಕೂ ಫಲಶ್ರುತಿ ಹೇಳ್ತಾರೆ, ಸ್ತೋತ್ರಕ್ಕೂ ಕೂಡ ಇದಕ್ಕೆ ಹೇಳ್ತಾರೆ. ಆನಂದ ತೀರ್ಥಮುನಿ ಸನ್ಮುಖ ಪಂಕಜೋತ್ಸವ ಸಾಕ್ಷಾತ್ ರಮಾ ಹರಿಮನ ಪ್ರಿಯ ಉತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿತಮಾತ್ಮನಿ ಸನ್ನಿಧಾಯ ಯಸ್ತೋತ್ರಮೇತದಭಿಯಾತಿ ತಯೋರಭೀಷ್ಟ. ಇದು ನಾಳೆ ತುಂಬಾ ಅರ್ಥ ಇದೆ ಅದಕ್ಕೆ. ಅವರೇ ಹೇಳ್ತಾರೆ ಉತ್ತಮಾರ್ಥಂ ಅಂತ ಹೇಳಿದ್ರು. ನಾಳೆ ದಶಮಿ ಆದ್ದರಿಂದ ಇದಕ್ಕೂ ಸರಿ ಹೋಗುತ್ತೆ. ಸೊ ಅದೇ ವ್ಯಾಖ್ಯಾನ ನಾಳೆ ಮುಗಿಯುತ್ತೆ. ಸ್ತೋತ್ರ ಈ ಅಧ್ಯಾಯ ಮಾತ್ರ ಪೂರ್ತಿ ಮುಗಿಯುತ್ತೆ.